ಎಲ್ಲ ನನ್ನ ಯೂಟ್ಯೂಬ್ ಬಾಂಧವರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಹಾಗೆ ನಾನು ಮಾತಾಡ್ತಾ ಇದ್ದೀನಿ ರಾಧಾರಾಮ್. ರಾಯರಿದ್ದಾರೆ ತುಂಬ ಜನ ನನಗೆ ಕಷ್ಟ ಇದೆ, ಆ ಕಷ್ಟ ಇದೆ ಅಕ್ಕ, ಈ ಕಷ್ಟ ಇದೆ ಅಕ್ಕ ಅಂತ ತುಂಬ ಜನ ಮೆಸೇಜ್ ಹಾಕ್ತೀರಾ ನನಗೆ. ಈ ಥರ ಪ್ರಸಾದ ಕೇಳಿ ಅಂತ ಎಲ್ಲರಿಗೂ ಹೇಳೋದಿಷ್ಟೇ, ರಾಯರಿದ್ದಾರೆ. ನಮ್ಗೇನು ಕೊಡಬೇಕು ಅದನ್ನು ರಾಯರು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಸಮಯ ತಾಳ್ಮೆಯಿಂದ ರಾಯರಿಗೋಸ್ಕರ ಕಾಯಿರಿ. ನಮ್ಮ ಒಂದು ಜೀವನದಲ್ಲಿ ಎಷ್ಟೋ ಕಷ್ಟಗಳು ನಡೆದಿರ್ತವೆ, ತಿಳಿದೇನೋ ಎಷ್ಟೋ ಒಂದು ವಿಚಾರಗಳಲ್ಲಿ ನಾವು ತಪ್ಪುಗಳನ್ನ ಮಾಡಿರ್ತೀವಿ. ಅದು ಒಂದು ಕರ್ಮಗಳನ್ನೆಲ್ಲ ಕಮ್ಮಿ ಮಾಡ್ತಾ ರಾಯರ ಒಂದು ಅನುಗ್ರಹ ನಮಗೆ ಸಿಗುತ್ತೆ. ಆದರೆ ತನ್ನ ಮಕ್ಕಳನ್ನ ನೋವು ಪಡೋಕ್ಕೆ ರಾಯರು ಯಾವತ್ತೂ ಬಿಟ್ಕೊಡೋದಿಲ್ಲ. ಯಾಕೆಂದರೆ ನಾವು ಯಾವತ್ತು ನಮ್ಮ ಬಾಯಲ್ಲಿ ರಾಯರೇ ಅಂತ ಪದನ ನಮ್ಮ ಬಾಯಲ್ಲಿ ಬರೋ ಹಾಗೆ ಮಾಡಿದ್ರು ಅವಾಗಿನೇ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ. ಇವತ್ತಿಲ್ಲ ನಾಳೆ ಒಂದು ಒಳ್ಳೆ ಜೀವನನ ಕೊಟ್ಟೇ ಕೊಡ್ತಾರೆ. ಅದರಲ್ಲೂ ನಮ್ಮನ್ನಂತೂ ಪರೀಕ್ಷೆನೂ ಕೂಡ ಮಾಡ್ತಾರೆ. ನಮ್ಮ ಮಕ್ಕಳು ಎಷ್ಟು ಒಂದು ನಂಬಿಕೆನ ನನ್ನ ಮೇಲೆ ಇಟ್ಟಿದ್ದಾರೆ, ನನ್ನ ಮಕ್ಕಳು ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇಕ್ಕಿದಾರ ಅಂತ ರಾಯರು ತುಂಬ ಪರೀಕ್ಷೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರ ಮೇಲೆ ಒಂದು ಅನುಮಾನ ಪಡಬೇಡಿ ರಾಯರ ಮೇಲೆ. ರಾಯರಿದ್ದಾರೆ, ಖಂಡಿತವಾಗಿಯೂ ರಾಯರಿದ್ದಾರೆ. ಹಾಗಾಗಿ ರಾಯರನ್ನ ನಂಬಿ ಅವ್ರ ಸೇವೆನ ಮಾಡಿ. ಅಪ್ಪ, ನಾನು ನಿಮ್ಮ ಒಂದು ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ ರಾಯರೇ, ನಾನು ನಿಮ್ಮ ಒಂದು ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ, ನನಗೆ ಯಾವ ದಾರಿ ತೋರಿಸ್ತೀರಾ ಅದನ್ನು ನೀವೇ ತೋರಿಸಿ ನನ್ನಪ್ಪ. ನನಗೇನೂ ಗೊತ್ತಿಲ್ಲ, ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ, ಆದರೆ ನಿಮ್ಮ ಒಂದು ಸ್ಮರಣೆನ ಬಿಟ್ಟು ನಾನು ಏನೂ ಮಾಡೋದಿಲ್ಲ ರಾಯರೇ. ನೀವೇ ನನ್ನ ಜೀವ, ನೀವೇ ನನ್ನ ಉಸಿರು, ನೀವೇ ನನ್ನ ಬದುಕು, ನೀವೇ ನನ್ನ ಸಂಬಂಧ, ನೀವೇ ನನ್ನ ಸರ್ವಸ್ವ ಅಂತ ಎಲ್ಲವನ್ನು ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಆ ರಾಯರ ಒಂದು ಪಾದಕ್ಕೆ ಸಮರ್ಪಣೆ ಮಾಡಿಬಿಡಿ. ಖಂಡಿತವಾಗಿಯೂ ರಾಯರ ಒಂದು ಅನುಗ್ರಹ ಆಗೇ ಆಗುತ್ತೆ. ರಾಯರು ನಾನು ಇದ್ದೀನಿ ಅಂತ ಒಂದು ದಾರಿ ಇಲ್ಲ ಇನ್ನೊಂದು ದಾರಿಗಳಾದ್ರೂ ಬಂದು ತೋರಿಸ್ಕೊಟ್ಟೇ ಕೊಡ್ತಾರೆ. ಅವರು ನಮ್ಮ ಜೊತೆ ಇದ್ದಾರೆ, ರಾಯರು ನಮ್ಮ ಜೊತೆ ಇರ್ತಾರೆ. ಪ್ರತಿಯೊಂದು ಮಾತುಗಳನ್ನು, ಪ್ರತಿಯೊಂದು ನಮ್ಮ ಒಂದು ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಅವರು ನೋಡ್ತಾ ಇರ್ತಾರೆ. ಹಾಗಾಗಿ ಖಂಡಿತವಾಗಿಯೂ ರಾಯರ ಮೇಲೆ ಒಂದು ನಂಬಿಕೆನ ಕಳ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರೂ ಹೇಳ್ತೀರಾ, ಅಕ್ಕ ನಾನು ರಾಯರ ಸೇವೆ ಮಾಡ್ತಾ ಇದ್ದೀನಿ ಅಕ್ಕ, ಆದರೂ ನಮಗೆ ಏನೋ ಗೊತ್ತಿಲ್ಲ, ರಾಯರ ಅನುಗ್ರಹ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ. ರಾಯರ ಅನುಗ್ರಹ ಖಂಡಿತವಾಗಿಯೂ ಎಲ್ರಿಗೂ ಇದೆ ಅಮ್ಮ. ರಾಯರ ಅನುಗ್ರಹ ಎಲ್ರಿಗೂ ಇರುತ್ತೆ. ಎಲ್ರಿಗೂ ರಾಯರ ಅನುಗ್ರಹ ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅನ್ನೋ ಥರ ಏನಿಲ್ಲ. ನಮ್ಮ ಒಂದು ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಮಾತ್ರ ನಾವು ತಿಳ್ಕೊಂಡಿರ್ಬೇಕಷ್ಟೆ. ರಾಯರ ಅನುಗ್ರಹ ಎಲ್ರಿಗೂ ಇರುತ್ತೆ. ಆ ರಾಯರ ಅನುಗ್ರಹ ಇರೋವಾಗ ನಾವು ಹೇಗೆ ಅವ್ರಿಗೆ ಸೇವೆ ಮಾಡಬೇಕು, ನಾವು ಹೇಗೆ ಅವ್ರ ಜೊತೆ ನಡ್ಕೋಬೇಕು, ನಾವು ಹೇಗೆ ಅವ್ರನ್ನ ನಮ್ಮ ಒಂದು ಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಂಡು ಅವರು ನಮ್ಮ ದುಃಖಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಯರ ಜೊತೆ ನಾವು ಬಾಂಧವ್ಯದಿಂದ ಇರಬೇಕು. ನಾವೊಂದು ತಂದೆ ತಾಯಿಗಳು, ನಮ್ಮ ಒಂದು ತಂದೆ ತಾಯಿದ್ರ ಜೊತೆ ನಾವು ಹೇಗಿರ್ತೀವಿ ಹಾಗೆ ರಾಯರ ಜೊತೆ ನಾವಿರಬೇಕು. ಆವಾಗ ರಾಯರ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಆಗುತ್ತೆ. ಕೂತಾಗ ನಿಂತಾಗ ರಾಯರೇ ನನ್ನ ನೋಡಿ ರಾಯರೇ ಅಷ್ಟು ಮಾತ್ರ ಕೇಳಿ, ಬೇರೆ ಏನು ಕೇಳಬೇಡಿ. ಆಸ್ತಿ ಬೇಕು, ಅಂತಸ್ತು ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ನನ್ನ ಮಗನಿಗೆ ಆ ಥರ ಬೇಕು, ನನ್ನ ಮಗಳಿಗೆ ಈ ಥರ ಬೇಕು, ನನಗೆ ಗಂಡು ಮಗುನೇ ಬೇಕು, ಹೆಣ್ಮಗುನೇ ಬೇಕು, ನನಗೆ ಅವೆಲ್ಲ ಬಿಟ್ಬಿಡಿ. ನಾವು ರಾಯರ ಒಂದು ಸೇವೆಗೆ ಪಾತ್ರರಾದಮೇಲೆ ಖಂಡಿತವಾಗಿಯೂ ರಾಯರ ಒಂದು ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿರುತ್ತೆ. ರಾಯರು ನಮ್ಮ ಜೊತೆ ಸಂಪೂರ್ಣವಾಗಿರ್ತಾರೆ. ಅವರ ಒಂದು ಹೂಪ್ರಸಾದ ಕೊಟ್ಟರೆ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅವರು ಹೂಪ್ರಸಾದ ಕೊಟ್ಟಿಲ್ಲ ಅಂದ್ರೂ ಕೂಡ ರಾಯರು ನಮ್ಮ ಜೊತೆ ಆಗಿರ್ತಾರೆ. ಅವರ ಹೆಸರನ್ನ ನಮ್ಮ ಬಾಯಲ್ಲಿ ತೆಗ್ದಿದ್ದೀವಿ ಅಂದಮೇಲೆ ಅವರು ನಮ್ಮ ಜೊತೆ ಬಂದಾಯಿತು. ನಮ್ಮ ಕಷ್ಟಗಳೆಲ್ಲ ಮುಕ್ತಿ ಕೊಡೋ ಟೈಮ್ ಬಂದಾಯಿತು. ಟೈಮ್ ಬಂದಾಗ ನನ್ನ ಮಗುಗೆ ಏನು ಕೊಡಬೇಕು, ನನ್ನ ಮಗುಗೆ ಏನು ಕೊಟ್ಟರೆ ಅವಳು ಚೆನ್ನಾಗಿರ್ತಾಳೆ, ನನ್ನ ಮಕ್ಕಳಿಗೆ ಏನು ಕೊಟ್ಟರೆ ಅವರು ಸುಖವಾಗಿರ್ತಾರೆ, ಅದನ್ನೆಲ್ಲ ನೋಡಿ ನಮ್ಮ ಒಂದು ಟೈಮ್ ಕೆಟ್ಟಾಗ ರಾಯರು ಬಂದು ನಮ್ಮನ್ನು ನಡೆಸ್ತಾರೆ. ರಾಯರು ಬಂದು ನಮ್ಮ ಜೊತೆ ಇರ್ತಾರೆ. ರಾಯರು ನಮ್ಮ ಒಂದು ಹಿಂದೆ ಮುಂದೆ ಆಗ ಕಷ್ಟಗಳನ್ನ ನಮ್ಮ ಜೊತೆ ಇದ್ದು ನಮಗೆ ನಂಬಿಕೆ ದ್ರೋಹ ಮಾಡುವಂಥ ವ್ಯಕ್ತಿಗಳನ್ನ ಎಲ್ಲ ಸಮಯನ ಎಲ್ಲ ಗಮನಿಸ್ತಾ ಇರ್ತಾರೆ. ಗಮನಿಸಿ ಒಂದು ಆ ಟೈಮಲ್ಲಿ ನಮಗೆ ಏನು ಬೇಕು, ಇವ್ರಿಗೆ ಏನು ಕೊಟ್ಟರೆ ನನ್ನ ಮಗು ನೆಮ್ಮದಿಯಾಗಿರುತ್ತೆ ಅನ್ನೋದನ್ನು ಅವರು ತಿಳ್ಕೊಂಡು ಆ ಟೈಮಲ್ಲಿ ನಮಗೆ ನೆಮ್ಮದಿ ಕೊಡ್ತಾರೆ. ಮನುಷ್ಯನಿಗೆ ನೆಮ್ಮದಿ ಬಿಟ್ಟರೆ ಬೇರೆ ಏನು ಬೇಡ. ಆ ನೆಮ್ಮದಿನ ನಮ್ಮ ರಾಯರು ಕೊಡ್ತಾರೆ.
ನಮ್ಮ ರಾಯರು ನಮ್ಮ ಜೊತೆ ಇರ್ತಾರೆ. ನಮ್ಮ ರಾಯರು ಬಿಟ್ಟರೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ. ನಮ್ಮ ರಾಯರು ನಮ್ಮ ಜೊತೆ ಇದ್ದಾರೆ ಅಂದರೆ ಪ್ರತಿಯೊಂದು ಎಲ್ಲವೂ ನಮ್ಮ ವಶ ಆಗ್ತವೆ. ಸೊ ರಾಯರಿಗೆ ಅಂಥ ಒಂದು ಮಹಿಮೆ ಇದೆ, ಅಂಥ ಒಂದು ಪವಾಡ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ರಾಯರ ಸೇವೆ ಮಾಡಿ ನಮ್ಮ ರಾಯರ ಒಂದು ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ರಾಯರು ಬಿಟ್ಟರೆ ಪ್ರಪಂಚ ಇಲ್ಲ. ಎಷ್ಟೋ ಒಂದು ವ್ಯಕ್ತಿಯಿಂದ ಆಗಿರ್ಬೋದು, ಒಂದು ವಸ್ತುವಿಂದ ಆಗಿರ್ಬೋದು, ಆ ಸ್ಥಳದಿಂದ ಆಗಿರ್ಬೋದು ಭಗವಂತ ದೂರ ಮಾಡ್ತಾರೆ ಅಂತ ಅಂದರೆ ಸುಮ್ಮನೆ ದೂರ ಮಾಡಲ್ಲ. ಖಂಡಿತವಾಗಿಯೂ ಅವರು ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಲ್ಲ. ಮಕ್ಕಳ, ನಿಮಗೆ ಇದು ಜೀವನ ಅಲ್ಲ, ಇವ್ರ ಜೊತೆ ಇರೋದು ನಿಮಗೆ ಜೀವನ ಅಲ್ಲ, ನಿಮಗೆ ಒಂದು ಬೇರೆ ಜೀವನನ ನಾನು ಕಟ್ಕೊಡ್ತೀನಿ, ನೀವು ಬನ್ನಿ ಮಕ್ಕಳ ಅಂತ ರಾಯರು ಕರ್ಕೊಬಂದು ನಮಗೊಂದು ಒಳ್ಳೆ ಜೀವನ ಕೊಟ್ಟು ಒಂದು ಒಳ್ಳೆ ಭಗವಂತನ ಸೇವೆ ಜ್ಞಾನ ಮಾಡೋ ಒಂದು ಮನಸ್ಸನ್ನು ಜ್ಞಾನನ ಕೊಟ್ಟು ನಮ್ಮನ್ನು ಆ ಭಗವಂತನೆಡೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ನಾವು ಇರೋರ ಜೊತೆ ಅದಕ್ಕೆಲ್ಲ ಸರಿಹೋಗಲ್ಲ, ಅದೆಲ್ಲ ನಮಗೆ ಒಳಗೂಡಲ್ಲ. ಹಾಗಾಗಿ ನಮ್ಮನ್ನು ಸಪ್ರೇಟಾಗಿ ಕರ್ಕೊಬರ್ತಾರೆ. ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಒಂದು ಹೆಣ್ಮಕ್ಳೇ ಆಗಿರ್ಬೋದು, ಎಷ್ಟೋ ಒಂದು ಜನ ನನಗೆ ಮೆಸೇಜಸ್ ಹಾಕ್ತಾರೆ, ತುಂಬ ದುಃಖನ ಹೇಳ್ಕೊತಾರೆ. ಅಕ್ಕ, ನಾನು ತುಂಬ ಇಷ್ಟಪಡ್ತಾ ಇದ್ದೆ, ಇಷ್ಟು ದಿನ ಚೆನ್ನಾಗೇ ಇದ್ದರು, ಇವಾಗ ಅವರು ನಮ್ಮಿಂದ ದೂರ ಆದರು ಅಕ್ಕ ಅಂತ ಹೇಳ್ಕೊತಾರೆ. ಅದು ನಮ್ಮ ಇಚ್ಛೆ ಅಲ್ಲರಮ್ಮ, ಅದು ರಾಯರ ಇಚ್ಛೆ. ಯಾಕೆ ಅಂದರೆ ರಾಯರಿಗೆ ಗೊತ್ತಿರುತ್ತೆ, ಮಕ್ಕಳ ಇವರು ನಿಮ್ಮನ್ನು ಮುಂದಕ್ಕೆ ಬದುಕಿಸ್ತಾರ, ನೀವು ಅವ್ರ ಜೊತೆ ಇದ್ದರೆ ಚೆನ್ನಾಗಿರ್ತೀರಾ ಅಂತ ಎಲ್ಲವನ್ನು ರಾಯರು ನೋಡ್ತಾರೆ. ಏಕೆಂದರೆ ನಿಮ್ಮ ಬಾಯಲ್ಲಿ ರಾಯರೇ ಅಂತ ಒಂದು ಪದ ಬಂದಿರುತ್ತಲ್ಲ, ಹಾಗಾಗಿ ಎಲ್ಲವನ್ನು ರಾಯರು ಗಮನಿಸ್ತಾರೆ. ಸೊ ನನ್ನ ಮಗು ಮುಂದಕ್ಕೆ ಕಷ್ಟಪಡುತ್ತೆ, ಬೇಡ, ಇದನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತ ರಾಯರು ಯೋಚನೆ ಮಾಡಿ, ಸೊ ಯಾರೇ ಒಂದು ಪ್ರೀತಿನಲ್ಲಿ ಮುಳುಗಿ ನಾವು ದೂರ ಆದ್ವಿ, ನಮಗೆ ಅವನು ಮೋಸ ಮಾಡ್ದ, ನಮಗೆ ಕಷ್ಟ ಆಗ್ತಾಯಿದೆ ಅವ್ರನ್ನ ಬಿಟ್ಟು ಬದುಕೋಕ್ಕೆ ಅಂತ ಎಲ್ಲರೂ ಹೇಳ್ತಿರಲ್ವ. ಸೊ ರಾಯರು ಸುಮ್ಮನೆ ಮಾಡಲ್ಲ, ನಮ್ಮ ಮುಂದಿನ ಜೀವನನ ಯೋಚನೆ ಮಾಡ್ತಾರೆ. ಇವತ್ತು ನನ್ನ ಮಗು ಇಷ್ಟಪಡ್ತಾ ಇದೆ, ನಾಳೆ ಏನು ಕಷ್ಟಪಡ್ತಾಳೆ, ಆ ಕಷ್ಟದಿಂದ ಹೆಂಗೆ ಪಾರು ಮಾಡೋದು ನನ್ನ ಮಗುನ ಅಂತ ಎಲ್ಲವನ್ನು ಯೋಚನೆ ಮಾಡಿ ರಾಯರು ಲಾಸ್ಟಿಗೆ ಅವ್ರನ್ನ ದೂರ ಮಾಡೋ ನಿರ್ಧಾರ ತಗೊಳ್ತಾರೆ. ಆವಾಗ ಆ ಕ್ಷಣ ನಮಗೆ ಕಷ್ಟ ಆಗ್ಬೋದು, ಇಲ್ಲ ಅಂತ ಹೇಳೋಕ್ಕಲ್ಲ, ನಾವು ಮನುಷ್ಯರು, ನಮಗೆ ಕಷ್ಟ ಆಗುತ್ತೆ. ಆದರೆ ರಾಯರು ನಮ್ಮ ಜೊತೆ ಇರ್ತಾರೆ. ಆ ಕಷ್ಟ 1 ದಿನ 2 ದಿನ ಅಷ್ಟೇ, ಮತ್ತೆ ನೆಕ್ಸ್ಟ್ ಡೇ ಆ ಕಷ್ಟ ಬರಲ್ಲ. ಅದೇ ಒಂದು ಧೈರ್ಯವಾಗಿ ನಿಂತ್ಕೊಂಡು ಬದುಕಬೇಕು. ನಮಗೆ ರಾಯರು ಬಿಟ್ಟರೆ ಬೇರೆ ಏನೂ ಇಲ್ಲ, ರಾಯರ ಸೇವೆ ಒಂದು ಮಾಡಿದರೆ ಸಾಕು ನಮಗೆ ಅನ್ನೋ ಒಂದು ಹಠಾಚಲನ ನಮ್ಮ ರಾಯರು ಕೊಡ್ತಾರೆ. ಸತ್ಯ. ಥ್ಯಾಂಕ್ ಯು ತಂದೆ, ಧನ್ಯವಾದ ನನ್ನಪ್ಪ ಶ್ರೀ ರಾಘವೇಂದ್ರ. ಸೊ ನೋಡಿದ್ರ ಮೈ ಜುಮ್ ಬಂದೋಯ್ತು ನನಗೆ. ಸೊ ನಾನು ಇಷ್ಟೊತ್ತು ಹೇಳ್ಕೊಂಡಿರೋ ಪ್ರತಿಯೊಂದು ಮಾತನ್ನು ರಾಯರು ಕೇಳಿಸ್ಕೊಂಡಿದ್ದಾರೆ. ನನ್ನ ಜೊತೆ ನಮ್ಮ ರಾಯರಿದ್ದಾರೆ, ಅಷ್ಟೇ ಸಾಕು ನನಗೆ. ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ಅದು ರಾಯರು ಕೊಟ್ಟ ನನಗೆ ಭಿಕ್ಷೆಯಿಂದ, ರಾಯರ ಕೃಪೆಯಿಂದ. ಸೊ ಅದಕ್ಕೆ ಹೇಳ್ತೀನಿ, ಮಕ್ಕಳ ಬೇಜಾರು ಮಾಡ್ಕೋಬೇಡಿ. ಎಷ್ಟೇ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಹಾಕಿದ್ರಿ, ಅದಕ್ಕೋಸ್ಕರ ಈ ವಿಚಾರನ ನಾನು ಮಾತಾಡದೇ ಇಲ್ಲ ಅಂದರೆ ನಾನು ಮಾತಾಡ್ತಾ ಇರಲಿಲ್ಲ. ನಮಗೆ ಏನು ಬೇಕು, ನಮ್ಮ ಮಕ್ಕಳು ಮುಂದಕ್ಕೆ ಏನು ಕೊಟ್ಟರೆ ಖುಷಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ರಾಯರು ನಮ್ಮಿಂದ ಅವ್ರನ್ನ ದೂರ ಮಾಡ್ತಾರೆ ಹೊರತು ಬೇರೆ ಉದ್ದೇಶ ಏನೂ ಇರಲ್ಲ. ನಿಮಗೆ ಅದಕ್ಕಿಂತ ಬೆಸ್ಟಾಗಿರೋದನ್ನು ಸೊ ರಾಯರು ಕೊಡ್ತಾರೆ. ಅವ್ರ ಆಶೀರ್ವಾದ ನಮಗೆ ಸಂಪೂರ್ಣವಾಗಿರುತ್ತೆ. ನಾವು ಪ್ರತಿದಿನ ಪ್ರತಿ ಕ್ಷಣ ರಾಯರೇ ಅಂತ ಅವರ ಒಂದು ಜಪತಪದಲ್ಲಿ ಮುಳುಗಿದರೆ ಸಾಕು. ಸೊ ಖಂಡಿತವಾಗಿಯೂ ರಾಯರ ಒಂದು ಅನುಗ್ರಹ ನಮಗೆ ಆಗುತ್ತೆ. ಶ್ರೀ ರಾಘವೇಂದ್ರ ಉಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಶ್ರೀ ರಾಘವೇಂದ್ರಾಯನ್ಮ ರಾಯರೇ, ನಾನು ನಿಮ್ಮ ಮಠಕ್ಕೆ ಹೋಗಿ ಬರ್ತೀನಿ. ಸೊ ದೀಪ ಅಂಟಿಸ್ಬೇಕು, ನನಗೆ ಅನುಗ್ರಹ ಮಾಡಿಪ್ಪ. ಮಾಡ್ತಿರಲ್ವ ತಂದೆ? ಹೋಗಿ ಬರಲ್ಲ ನನ್ನಪ್ಪ ಗುರುರಾಯ, ನಿಮ್ಮ ಮಗಳಿಗೆ ಅನುಗ್ರಹ ಮಾಡಿಪ್ಪ. ನಾನು ನಿಮ್ಮ ಮಠಕ್ಕೆ ಹೋಗಿ ಸೊ ದೀಪ ಅಂಟಿಸ್ಬಿಟ್ಟು ಬರ್ತೀನಿ. ನನಗೆ ಒಂದು ಹೂವಿನ ಮುಖಾಂತರ ಸೂಚನೆ ಕೊಟ್ಟು ಅನುಗ್ರಹ ಮಾಡಿ ತಂದೆ. ಆಯಿತು, ಹೋಗ್ಬಿಟ್ಟು ಬಾ ಮಗಳೇ ಅಂತ ಹೇಳಿ ಸಂತೋಷವಾಗಿ ಒಂದು ಅನುಗ್ರಹ ಮಾಡಿಪ್ಪ ಗುರುರಾಯ. ಬನ್ನಿ ತಂದೆ.
ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ